ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಮೂರ್ಖ ಮೊಲ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ದಟ್ಟವಾದ ಕಾಡಿತ್ತು. ಅಲ್ಲಿ ಅನೇಕ ಪ್ರಾಣಿಗಳು ವಾಸವಾಗಿದ್ವು. ಆ ಕಾಡಲ್ಲಿ ಒಂದು ಕಡೆ ಒಂದು ಒಂಟಿ ಮರ ಇತ್ತು. ಅದು ತುಂಬಾ ಹಣ್ಣು ಬಿಡುವಂತಹ ಹಣ್ಣುಗಳ ಮರ ಆಗಿತ್ತು. ಅದು ತುಂಬ ಎತ್ತರವಾಗಿಯೂ ಇತ್ತು. ಆ ಮರದ ಕೆಳಗಡೆ ಒಂದು ಬಿಲದಲ್ಲಿ ಚಿಂಟು ಮೊಲ ವಾಸಿಸ್ತಾ ಇತ್ತು. ಚಿಂಟು ಮೊಲ ಹಗಲಿಡೀ ಕಾಡಲ್ಲಿ ಸಂತೋಷದಿಂದ ಆಟ ಆಡ್ತಾ ಇತ್ತು, ಕುಣಿದು ಕುಪ್ಪಳಿಸ್ತಾ ಇತ್ತು. ನಂತರ ರಾತ್ರಿ ಬಂದು ಅದರ ಬಿಲದಲ್ಲಿ ಮಲಗ್ತಾ ಇತ್ತು. ಒಮ್ಮೆ ಚಿಂಟು ಮೊಲ ಹಗಲಲ್ಲೇ ಗಾಢವಾದ ನಿದ್ದೆಗೆ ಜಾರಿತು. ಅದು ನಿದ್ದೆಯಲ್ಲಿರಬೇಕಾದ್ರೆ ಅದಕ್ಕೆ ಏನೋ ಬಿದ್ದಾಗೆ ಸದ್ದು ಕೇಳಿಸ್ತು. ಅದನ್ನು ಕೇಳಿಸ್ಕೊಂಡಂತಹ ಚಿಂಟು ಮೊಲ ಬಿಲದಿಂದ ಹೊರಗೆ ಬಂದು ಎಲ್ಲ ಕಡೆ ನೋಡಿತು. ಅದಕ್ಕೆ ಆಕಾಶನೇ ಬೀಳ್ತಾ ಇದೆ ಅಂತ ಅನ್ನಿಸ್ತು. ಆದರೆ ಆ ಮರದಲ್ಲಿದ್ದ ಒಂದು ದೊಡ್ಡ ಹಣ್ಣು ಬಿಲದ ಮೇಲೆ ಬಿದ್ದಿತ್ತು. ಇದು ತಿಳಿಯದ ಚಿಂಟು ಮೊಲ ಆಕಾಶನೇ ಬೀಳ್ತಾ ಇದೆ, ನಾವಿನ್ನು ಸತ್ತೋಗ್ತೀವಿ ಅಂತ ಜೋರಾಗಿ ಬೊಬ್ಬೆ ಇಡ್ತಾ ಕಾಡಿಡಿ ಓಡೋಕೆ ಶುರು ಮಾಡಿತು. ಒಂದು ಆನೆ ಚಿಂಟು ಮೊಲ ಓಡ್ತಿರೋದನ್ನು ನೋಡುತ್ತೆ ಹಾಗೂ ಕೇಳುತ್ತೆ, ಚಿಂಟು ಮೊಲ ಯಾಕೆ ಓಡ್ತಾ ಇದೆಯಾ, ಏನಾಯಿತು ಅಂತ. ಅಯ್ಯೋ ಆನೆಯಣ್ಣ, ಜೋರಾಗಿ ಸದ್ದು ನನಗೆ ಕೇಳಿಸ್ತು, ಆಕಾಶ ಬೀಳ್ತಾ ಇದೆ, ನಾವಿನ್ನು ಸತ್ತೋಗ್ತೀವಿ, ಬನ್ನಿ ಓಡ್ ಹೋಗೋಣ ಅಂತ ಹೇಳ್ತು. ಇದನ್ನು ಕೇಳಿಸ್ಕೊಂಡ ಆನೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅಯ್ಯೋ ಆಕಾಶ ಬೀಳ್ತಿದೆ, ಓಡೋಗೋಣ ಅಂತ ಅದು ಮೊಲದ ಜೊತೆ ಓಡೋಕೆ ಶುರು ಮಾಡ್ತು. ಇವರಿಬ್ಬರ ಬೊಬ್ಬೆಯನ್ನು ಕೇಳಿಸಿಕೊಂಡ ಇತರ ಪ್ರಾಣಿಗಳು ಕಾಡಿಗೆ ಆಕಾಶ ಬೀಳ್ತಿದೆ ಅಂತ ಅಂದ್ಕೊಂಡು ಅವುಗಳು ಕೂಡ ಕಾಡಲ್ಲಿ ಬೊಬ್ಬೆ ಇಟ್ಕೊಂಡು ಓಡೋಕೆ ಶುರು ಮಾಡ್ತವೆ. ಎಲ್ಲ ಪ್ರಾಣಿಗಳು ನೇರವಾಗಿ ಕಾಡಿನ ರಾಜ ಸಿಂಹದ ಬಳಿಗೆ ಹೋಗುತ್ತೆ ಹಾಗೂ ಆಕಾಶ ಬೀಳ್ತಾ ಇದೆ ಮಹಾರಾಜ, ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ಳುತ್ತವೆ. ಇದನ್ನು ಕೇಳಿಸಿಕೊಂಡ ಸಿಂಹ, ಏನು ಆಕಾಶ ಬೀಳ್ತಿದ್ಯಾ, ಯಾರು ಹೇಳಿದ್ದು, ಯಾರು ನೋಡಿದ್ದು, ತಮಾಷೆ ಮಾಡ್ತಾ ಇದ್ದೀರಾ ನೀವೆಲ್ಲ, ಆಕಾಶ ಹೇಗೆ ಬೀಳೋಕೆ ಸಾಧ್ಯ ಅಂತ ಕೇಳ್ತು. ಮುಂದೆ ಬಂದ ಚಿಂಟು ಮೊಲ, ಮಹಾರಾಜ ನಾನೇ ಕೇಳಿಸ್ಕೊಂಡಿದ್ದೀನಿ ಆಕಾಶ ಬೀಳೋ ಸದ್ದನ್ನು ಅಂತ ಹೇಳ್ತು. ಹಾಗೂ ಎಲ್ಲ ಪ್ರಾಣಿಗಳನ್ನು ತನ್ನ ಬಿಲದ ಹತ್ರಕ್ಕೆ ಕರ್ಕೊಂಡು ಹೋಯ್ತು. ಮಹಾರಾಜನ ಜೊತೆ ಹೇಳ್ತು, ಇಲ್ಲೇ ಸದ್ದು ಕೇಳಿಸಿದ್ದು ಅಂತ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡದಾದ ಹಣ್ಣು ಅದರ ಬಿಲಕ್ಕೆ ಬಿದ್ದಿತ್ತು. ಎಲ್ಲ ಪ್ರಾಣಿಗಳು ಕಕ್ಕಾಬಿಕ್ಕಿಯಾಗಿ ನೋಡ್ಕೊಂಡ್ವು. ಇದನ್ನು ನೋಡಿದ ಸಿಂಹ ಹೇಳ್ತು, ನೋಡಿದ್ರಾ, ಎಲ್ಲರಿಗೂ ಈಗ ಗೊತ್ತಾಗಿರ್ಬೋದು ಆಕಾಶ ಎಲ್ಲಿಗೆ ಬಿದ್ದಿದೆ ಅಂತ. ಸರಿಯಾಗಿ ನೋಡದೆ ಗಮನಿಸದೆ ಈ ಥರ ಹೆದರ್ಕೊಳ್ಳೋದಲ್ಲ, ನಡೀರಿ ಎಲ್ಲ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಹಣ್ಣು ತನ್ನ ಬಿಲದೊಳಗೆ ಬಿದ್ದಿದ್ದನ್ನು ನೋಡಿದ ಚಿಂಟು ಮೊಲಗೆ ತನ್ನ ಮೂರ್ಖತನದ ಬಗ್ಗೆ ಅರಿವಾಗಿತ್ತು ಹಾಗೂ ಎಲ್ಲ ಪ್ರಾಣಿಗಳ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕೆ ಅವುಗಳಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತು. ಅದಕ್ಕೆ ಹೇಳೋದು ಮಕ್ಕಳೇ, ನಾವು ಪ್ರತ್ಯಕ್ಷ ಕಂಡರೂ ಕೂಡ ಅದನ್ನು ಪ್ರಮಾಣಿಸಿ ನೋಡಬೇಕು ಅಂತ. ಮೊಲ ಚೆನ್ನಾಗಿ ತನ್ನ ಬಿಲವನ್ನು ಹುಡುಕಿದ್ರೆ ಆ ಸದ್ದಿನ ರಹಸ್ಯ ಅದಕ್ಕೆ ತಿಳಿಯುತ್ತಿತ್ತು ಹಾಗೂ ಈ ರೀತಿ ಭಯ ಪಡುವ ಅವಶ್ಯಕತೆಯೇ ಇರಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.